ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಇದಿಷ್ಟು ದೊಡ್ಡ ಸಮಸ್ಯೆ ಆಗಿರೋದು. ಅಕ್ಕ, ಅದಕ್ಕೂ ಮುಂಚೆ ಐಶ್ವರ್ಯನ್ ಮನ್ಸಲ್ಲಿ ಏನಿದೆ ಅನ್ನೋದು ಮೊದ್ಲು ನಾವ್ ತಿಳ್ಕೊಬೇಕು ಅಲ್ವಾ? ಏನಿದೆ ಅಂದ್ರೆ ಅವನ್ ಜೊತೆ ಸೇರ್ ಬಾಳಕ್ ಆಗಲ್ಲ, ಅದೇ ತಾನೇ? ಐಶು, ನೀನೇನ್ ಅನ್ಕೊಂಡಿದ್ಯಾ? ಅವರೆಲ್ಲ ಹಂಗೆ ಅಲ್ವಾ ಅನ್ಕೊಂಡಿರೋದು? ಹೆಣ್ಮಕ್ಳಂದ್ರೆ ಇಷ್ಟ ಇಲ್ದೇ ಇರೋರ್ಗ್ ಮದ್ವೆ ಮಾಡ್ಸಿದ್ರು ಸ್ವಲ್ಪ ದಿನ ಹಠ ಮಾಡ್ತಾರೆ, ಅಳ್ತಾರೆ, ಆಮೇಲೆ ಸಮಾಧಾನ ಮಾಡ್ಕೊಂಡು ಹಳೇದಿನೆಲ್ಲ ಮರ್ತು ಅವನ್ ಜೊತೆ ಬಾಳ ದಿನ ಅಭ್ಯಾಸ ಮಾಡ್ಕೋತಾರೆ ಅಂತಾರೆ. ವಾಣಿ ಅಕ್ಕ ಹೇಳೋ ತರ ಕರಿ ಕಾಳನ್ನ ನಾವ್ ಕಾಮಿಡಿ ತರ ನೋಡಿದ್ರು ಅವನ್ನ ಇಲ್ಲಿ ಇರಿಸ್ಕೊಂಡಿರೋದು, ಅವನ ಹತ್ರ ಯಾವ ವಿಷಯನೂ ಹೇಳ್ದೆ ಇರೋದು ಎಲ್ಲಾನು ತಪ್ಪೆ. ಅವನನ್ನ ಇಲ್ಲಿ ಇರಿಸ್ಕೊಂಡಿರೋದೇ ಅಸಹ್ಯ ಆಗ್ತಿದೆ. ಮಾನ ಮರ್ಯಾದೆ ಎಲ್ಲ ಹೋಗ್ತಿದೆ. ಅಲ್ಲ, ಈ ಚಿಕ್ಕ ಮಕ್ಳೆಲ್ಲ ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು ಅಂತ ಹಠ ಮಾಡಲ್ವಾ? ಹಂಗೆ ಇವನು ನಂಗ್ ಫಸ್ಟ್ ನೈಟ್ ಮಾಡಿ ಅಂತ ಹಠ ಮಾಡ್ತಿದ್ದಾನೆ. ಚೆಲ್ಲೋ ಕರ್ಮ. ಪಾ, ಮೊದ್ಲು ಅವನ್ಗೊಂದ್ ದಾರಿ ಕಾಣಿಸ್ಬೇಕು ಕಣೆ. ಲೇ ಐಶು, ನಾವಿಷ್ಟು ಬಡ್ಕೊಳ್ತಾ ಇದೀವಿ, ನೀನ್ ನೋಡಿದ್ರೆ ಒಳ್ಳೆ ಮೌನವ್ರತ ತರ ಸುಮ್ನೆ ಕೂತಿದ್ಯಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳೆ. ನಂಗೆ ಆದಿತ್ಯ ನೋಡ್ಬೇಕು. ಏನೇ ಇವಳು ಆದಿತ್ಯ ನೋಡ್ಬೇಕಾ? ಅದ್ ಹೆಂಗೆ ಆಗತ್ತೆ? ಅದಕ್ಕೆ ಅವನೇನ್ ನನ್ನನ್ ಬೇಡ ಅಂತ ಹೇಳಲಿಲ್ಲ ಅಲ್ವಾ? ನನ್ನನ್ ಮದ್ವೆ ಮಾಡ್ಕೊಳಕ್ ಬರ್ಬೇಕಾದ್ರೇನೆ ಅವನಿಗೆ ಆಕ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ನಾನು ಅವನ್ನ ಮೀಟೇ ಮಾಡಲಿಲ್ಲ. ಸೊ ಮೊದಲು ನಾನು ಅವನ್ನ ನೋಡಬೇಕು. ಅದಾದ್ಮೇಲೆ ನಾನು ಏನು ತೀರ್ಮಾನ ಮಾಡ್ಬೇಕಂತ ಗೊತ್ತಾಗೋದು.